ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕೋರಾ ಡ್ರಾದಲ್ಲಿ ವೆಡ್ಡಿಂಗ್ ಕಾರ್ಡನ್ನು ಹೇಗೆ ಡಿಸೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನನ್ನದು ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫಸ್ಟ್ ನಾನು ರೆಕ್ಟ್ಯಾಂಗಲ್ ಶೇಪ್ನ ಸೈಜಿನ ಒಂದು ಶೇಪನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಪಿಕ್ ಟೂಲನ್ನು ತೊಗೊಂಡು ರೈಟ್ ಬಟನನ್ನು ಕ್ಲಿಕ್ ಮಾಡಿ ಇಂಪೋರ್ಟ್ ಇರುತ್ತೆ. ನಾನಿಲ್ಲಿ ಕೆಲವೊಂದು ಡಿಸೈನ್ಗಳನ್ನು ಇಂಟರ್ನೆಟ್ಟಿಂದ ಇನ್ಸ್ಟಾಲ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಆಬ್ಜೆಕ್ಟಿವಲ್ಲಿ ಪವರ್ ಕ್ಲಿಪ್ಪನ್ನು ಯೂಸ್ ಮಾಡಿ ಪ್ಲೇಸ್ ಇನ್ಸೈಡ್ ಫ್ರೇಮಲ್ಲಿ ನಾನು ರೀತಿಯಲ್ಲಿ ಇಲ್ಲಿ ಎಡಿಟ್ ಅಂತ ತಗೊಂಡು ನಾನು ಪೇಜ್ಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಏನು ರೆಕ್ಟ್ಯಾಂಗಲ್ ಶೇಪನ್ನು ನಾನು ತೊಗೊಂಡಿರ್ತೀನಿ ಆ ರೆಕ್ಟ್ಯಾಂಗಲ್ ಶೇಪಿಗೆ ನಾನು ಸೆಟ್ ಮಾಡ್ಬೋದು. ಸೊ ನಂತರ ಇಲ್ಲಿ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಟೆಸ್ಟ್ಗಳನ್ನು ಆ್ಯಡ್ ಮಾಡಬೇಕಿರುತ್ತೆ. ನಾನಿಲ್ಲಿ ಟೆಸ್ಟ್ ಟೂಲ್ನ ಸೈಜನ್ನು ಸೈಜಸ್ ಒಂದು ಸ್ವಲ್ಪ ದೊಡ್ಡ ಮಾಡ್ಕೊತೀನಿ. ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡಿದ್ದೀನಿ. ಕಂಟ್ರೋಲ್ ಟಿ. ಟೆಸ್ಟಿನ ಕಲರ್ ಇಲ್ಲಿ ಬ್ಲ್ಯಾಕ್ ಇದೆ, ವೈಟ್ ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು ಟೆಸ್ಟ್ ಟೂಲ್ನ ಸೈಡಿಂದ ನಾನು ಟೆಸ್ಟನ್ನು ತೊಗೊತಾ ಇದ್ದೀನಿ. ಸೊ ಇಲ್ಲಿ ಕಲರ್ಸ್ ನಾನು ವೈಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೈಜಸ್ 50 ಇಟ್ಕೊಂಡು ಯಾಕಂದರೆ ಆ ಪೇಪರ್ನ ಅಪೋಸಿಟ್ ಕಲರನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ.
ಡಾರ್ಕ್ ಕಲರ್ ಪೇಪರ್ ಇದ್ರೆ ಟೆಸ್ಟ್ ಅನ್ನೋದು ವೈಟ್ ಕಲರಲ್ಲಿ ಬರಬೇಕು. ನೆಕ್ಸ್ಟ್ ಇದೇ ರೀತಿಯಾಗಿ ನಾನೆಲ್ಲ ಟೆಸ್ಟನ್ನು ಆ್ಯಡ್ ಮಾಡ್ತೀನಿ. ನಾನಿವಾಗ ಟೆಸ್ಟನ್ನು ತೊಗೊಂಡಿದ್ದೀನಿ, ಒಂದೊಂದು ಟೆಸ್ಟನ್ನು ಕೂಡ ಇಲ್ಲಿ ಟೈಪ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾನು ಜೋಡಿಸ್ತಾ ಇದ್ದೀನಿ ನೋಡಿ, ಟೆಸ್ಟನ್ನು ಹೇಗೆ ಜೋಡಿಸ್ತೀನಿ. ರೀತಿಯಾಗಿ ಒಂದು ವೆಡ್ಡಿಂಗ್ ಕಾರ್ಡನ್ನು ಡಿಸೈನ್ ಮಾಡ್ಬೋದು. ಸೊ ಮುಂದಿನ ಈ ಒಂದು ವಿಡಿಯೋದಲ್ಲಿ ನಾವೇ ಓನಾಗಿ ವೆಡ್ಡಿಂಗ್ ಕಾರ್ಡನ್ನು ಯಾವ ರೀತಿ ಡಿಸೈನ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಅನ್ನೋದ್ರ ಬಗ್ಗೆ ವಿಡಿಯೋನ ತೋರಿಸ್ತೀನಿ. ಅಲ್ಲಿವರೆಗೂ